ಇಡೀ ಲಿಂಗಾಯತ ಧರ್ಮದ ನಾಯಕ ಯಾರು ಅಂದ್ರೆ ಯಡಿಯೂರಪ್ಪ. ಅದನ್ನ ಮಠಾಧೀಶರು ಹುಟ್ಟಾಕಿದ್ರು ಅಂತ ನೀವು ಹೇಳ್ತೀರಿ. ಹುಟ್ಟಾಕಿದ್ರು ಅನ್ನೋದಕ್ಕಿಂತ ಫ್ಯಾಕ್ಟ್ ಅಲ್ವಾ ಸರ್? ಇಡೀ ಲಿಂಗಾಯತರು ಯಾರು ನಿಮ್ಮ ನಾಯಕ ಅಂದ್ರೆ ಯಡಿಯೂರಪ್ಪ ಅಂತಾರೆ. ಕರ್ನಾಟಕದಲ್ಲಿ ಜನತಾದಳ ರಾಮಕೃಷ್ಣ ಹೆಗಡೆಯವರು ಮೊದಲು ಉತ್ತರ ಕರ್ನಾಟಕ ಲಿಂಗಾಯತರ ನಾಯಕರು. ಏನು ಹೆಗಡೆಯವ್ರದ್ದು ದೇವೇಗೌಡರ ಒಂದು ದೊಡ್ಡ ಜಗಳ ಆಗಿ ಪಾರ್ಟಿ ಡಿವೈಡ್ ಆಯಿತು. ಮತ್ತು ಹೆಗಡೆಯವರು ಇದು ಆದರು, ನಾನು ಅವರು ತೀರ್ಕೊಂಡು ಹೋದ್ಮೇಲೆ ಮತ್ತಾರು ಪರ್ಯಾಯ ವ್ಯವಸ್ಥೆ ಜನತಾದಳದಲ್ಲಿ ಇರಲಿಲ್ಲ. ಇನ್ನು ಜೆ ಎಚ್ ಪಟೇಲ್ರ ಕಾಲಕ್ಕೆ ಇನ್ನೂ ಅಷ್ಟು ಇದು ಆಗಿದ್ದಿಲ್ಲ. ಯಾವಾಗ ಜೆ ಎಚ್ ಪಟೇಲ್ರು ಬೆಳಕಿಗೆ ಬಂದಾರಂದರೆ ಅವರು ಉಪಮುಖ್ಯಮಂತ್ರಿ ಆದಮೇಲೆ ಅಲ್ಲಿಂದ ಸಮುದಾಯ ಸ್ವಲ್ಪ ಜೆ ಎಚ್ ಪಟೇಲ್ ಕಡೆ ಯಾವಾಗಲೂ ಜೆ ಎಚ್ ಪಟೇಲ್ರು ನಿಜವಾಗಿ ಜಾತ್ಯತೀತರೆ. ಅವಾಗ ಒಂದು ಏನು ಗ್ಯಾಪ್ ಇತ್ತು. ವೀರೇಂದ್ರ ಪಾಟೀಲ್ರನ್ನೇನು ಕಾಂಗ್ರೆಸ್ನವ್ರು ಅವಮಾನ ಮಾಡಿ ರಾಜೀವ್ ಗಾಂಧಿಯವರು ಏರ್ಪೋರ್ಟ್ನಲ್ಲೇ ಅವ್ರನ್ನ ರಾಜೀನಾಮೆ ಕೊಡಬೇಕಂತೇಳಿ ಏನು ಮಾಡಿದ್ರು. ಅವತ್ತಿನ ಲಿಂಗಾಯತ ಸಮುದಾಯ ಮುಂದೆ ಪರ್ಯಾಯ ಒಂದು ನಾಯಕತ್ವ ಇರಲಿಲ್ಲ. ಹೆಗಡೆಯವ್ರ ಜೊತೆಗೆ ಬಂದರು. ಮುಂದೆ ಯಡಿಯೂರಪ್ಪನವರ ಒಂದು ಇದನ್ನು ಈ ಎಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಅನಂತಕುಮಾರ್. ಯಡಿಯೂರಪ್ಪ ಲಿಂಗಾಯತ್ ಲೀಡ್ರು ಅಂತೇಳಿ ಪ್ರೊಜೆಕ್ಟ್ ಮಾಡಿದ್ರು ಯಾರು? ಅನಂತಕುಮಾರ್ ಒಬ್ಬರು ಚಾಣಾಕ್ಷ ವ್ಯಕ್ತಿ ಇದ್ದರು. ಯಾವ ರೀತಿ ಕಾಸ್ಟ್ ಕಾಂಬಿನೇಷನ್ ಮಾಡಬೇಕು ಏನು. ಆ ಕಾಲದಾಗೆಲ್ಲ ಎಲ್ ಜಿ ಹವನೂರು ಕರ್ಕೊಂಡು ಬಂದರು. ಅಲ್ಲಿಂದ ಎಲ್ಲ ಇವರು ಗೋವಿಂದ ಕಾರಜೋಳರು ಏನು ಹೆಗಡೆಯವ್ರ ಜೊತೆಗೇನು ಇದ್ರಲ್ಲ ಆ ಟೀಮ್ನೆಲ್ಲ ಬಿ ಜೆ ಪಿಗೆ ತೊಗೊಂಡು ಬಂದವರೇ ಅನಂತಕುಮಾರ್ ಅವರ ಒಂದು ಇದು. ಹಿಂಗಾಗಿ ಇವ್ರನ್ನ ಒಬ್ಬ ಲಿಂಗಾಯತ್ ಲೀಡ್ರು ಬೇಕು ಕರ್ನಾಟಕದಲ್ಲಿ. ಲಿಂಗಾಯತರು ಬಿಟ್ಟರೆ ಜನತಾದಳ ಹೆಗಡೆಯವ್ರು ಹೋದ್ಮೇಲೆ ಯಾರೇ ಲಿಂಗಾಯತರ ಲೀಡ್ರ್ ಇಲ್ಲ ಅನ್ನೋಂಥ ಒಂದು ವಾತಾವರಣ ತಯಾರಾಗಿತ್ತು. ಆ ಕಾರಣದಿಂದ ಇವತ್ತು ಜನ ಒಪ್ಪೋಲಕ್ಕೆ ಪ್ರಾರಂಭ ಮಾಡಿದ್ರು. ಇದರ ಅರ್ಥ ಯಾರೋ ಮಠಾಧೀಶರು ಮಾಡ್ಯಾರೋ ತಿರ್ಲಿಲ್ಲ ರೀ. ಜನಸಾಮಾನ್ಯ ಲಿಂಗಾಯತರು ವೀರಶೈವರು ವಿಶೇಷವಾಗಿ ಎಜುಕೇಟೆಡ್ಡು ಅವ್ರೇನು ಆರು ಮಾತು ಕೇಳೋದು ಇಲ್ಲಪ್ಪ ನಮ್ಮ ಬರಲಿ ಅನ್ನೋಂಥ ಒಂದು ಭಾವನೆ ಬಂತು. ಅದರಿಂದ ನಾಯಕರಾದರು. ಯಡಿಯೂರಪ್ಪ ಮಾಡಿದ ತಪ್ಪಿಗೆ ಅವ್ರ ಮಗನ ಯಾಕೆ ದ್ವೇಷ ಮಾಡ್ತೀರಿ? ಯಡಿಯೂರಪ್ಪ ಮಾಡೋ ಎಲ್ಲ ತಪ್ಪಿಗೆ ಅವ್ರ ಮಗನೇ ಕಾರಣ. ಮಗನ ರಾಜಕೀಯ ಭವಿಷ್ಯ ಮಗನೇ ಕಾರಣ. ಯಡಿಯೂರಪ್ಪ ಅಂದ್ರೆ ಮಗ ಹೇಳ್ಕೊಟ್ಟು ಮಾಡಿಸ್ತಾರದ ಅಥವಾ ಮಗಂಗೆ ಫೀಲ್ಡ್ನ ಕ್ಲಿಯರ್ ಮಾಡಿಕೊಟ್ರ? ಇವರು ಯಡಿಯೂರಪ್ಪ ಕ್ಲಿಯರ್ ಮಾಡ್ಕೊತ ಹೋದ್ರು. ಅವ್ರಕ್ಕಿಂತ 100% ಚಾಲಾಕಿಯ. ಹಿಂಗಾಗಿ ಅವ ಯಡಿಯೂರಪ್ಪ ನೋಡ್ರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಮಗನ ಕೈಗೆ ಹೋಯ್ತು. ಎಲ್ಲಿ ಫೈಲ್ಗಳು ಎಲ್ಲ ಸಹಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ. ಯತ್ನಾಳ್ ಅವ್ರಿಗೆ ಹೊಟ್ಟೆ ಕಿಚ್ಚ ನನಗೆ ಸಿಗ್ದಲ್ಲ ಇರೋದು ಯಡಿಯೂರಪ್ಪ ಮಗಂಗೆ ಸಿಗ್ಬಿಡ್ತಲ್ಲ ಅಂತ. ಹೊಟ್ಟೆ ಕಿಚ್ಚು ನಾ ಪಡೋದೇ ಇಲ್ರಿ. ಹೊಟ್ಟೆ ಕಿಚ್ಚು ಪಟ್ಟಿದ್ರಿ. ಕೆಲವೊಂದು ಯಡಿಯೂರಪ್ಪನ ಚೇಲಾಗಳು ತೆಗಿದ್ರಲ್ಲ ಇಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಚೇಲಾಗಳು ಅವರೆಲ್ಲ ಯಡಿಯೂರಪ್ಪ ಮುಂದೆ ಯಡಿಯೂರಪ್ಪನಾಗಿ ಮಾತಾಡ್ತಿದ್ರು. ನಮ್ಮ ಮುಂದೆ ಯಡಿಯೂರಪ್ಪನ ಸಿಕ್ಕಾಪಟ್ಟೆ ಬೈತಿದ್ರು. ಅವರೆಲ್ಲ ಅವ್ನು ಕ್ಲೋಸ್ ಊಸಿರುವಳ್ಳಿ ಅಂತ ಅವ್ರು ಏನು ಹೋಗ್ತಿದ್ರು, ಯಡಿಯೂರಪ್ಪ ನಮ್ಮ ತಂದೆ ಅಪ್ಪಾಜಿ ಅಂತನೋರು. ಎಲ್ಲಿ ಯಡಿಯೂರಪ್ಪನ ನಿಮ್ಮ ಮೀಡಿಯಾ ಮುಂದೆ ಬಂದ ಅದೊಂದು ಕೆಟ್ಟ ಚಾಳಿ ಇದೆ ಸರ್. ಅದೊಂದು ಕೆಟ್ಟ ಚಾಳಿ ಇದೆ. ಕೆಲಸ ಆಗ್ಬೇಕಾದ್ರೆ ಯಾರನ್ನ ಬೇಕಾದ್ರೂ ತಂದೆ ಅನ್ನೋದು ಅಪ್ಪಾಜಿ ಅನ್ನೋದು ಅವ್ರ ಬಂಡವಾಳ ಹತ್ರದಲ್ಲಿರೋರಿಗೆ ಗೊತ್ತಾಗುತ್ತೆ. ಅವರೆಲ್ಲ ನಮ್ಮ ಜೋಡ ಕೂಡೋದಾಗ ಯಡಿಯೂರಪ್ಪನ ಬಾಯಿಗೆ ಬಂದಾಗ ಬೈತಿದ್ರು. ಅವ್ರ ಮಗನ ಬೈತಿದ್ರು. ಇವ್ರು ಯಡಿಯೂರಪ್ಪನ ಎಲ್ಲ ನೀವೇ ದೇವ್ರು, ನೀವೇ ಇಂದ್ರ, ನೀವೇ ಚಂದ್ರ, ನೀವ್ ಇನ್ನೊಂದು ತಂದೆ ಇದ್ದಂಗೆ, ನೀವು ಅಪ್ಪಾಜಿ. ಅದು ರಾಜಕೀಯ. ಅದನ್ನ ಯಾರಿಗೆ ಎಷ್ಟು ಜನಕ್ಕೆ ಬೇಕಾದ್ರೂ ಹೇಳ್ಬಿಡ್ತಾರೆ. ಬಟ್ ಅದು ಜಾಸ್ತಿ ದಿನ ಉಳ್ಕೊಳ್ಳಲ್ವಲ್ಲ. ಕೆಟ್ಟ ನೋಡ್ರಿ ಉಳ್ಕೊಲಿಕ್ಕಂದ್ರೆ ಒಮ್ಮೆ ಏನಾಗ್ತೈತೆ ರೀ, ಅವ್ರಿಗೆ ಇವ್ರು ಅನಿವಾರ್ಯ, ಇವ್ರಿಗೆ ಅವ್ರ ಅನಿವಾರ್ಯ ಆಗಿಬಿಟ್ಟಿರ್ತಾರೆ. ಈಗ ಮನೆ ಬೊಮ್ಮಾಯವರು ಒಂದು ಯಾವುದೋ ಇಂಟರ್ವ್ಯೂ ಒಳಗೆ ಹೇಳಿದ್ರು, ಯಡಿಯೂರಪ್ಪನವರೇ ಯತ್ನಾಳರನ್ನು ಬಿ ಜೆ ಪಿಗೆ ತೊಗೊಂಡು ಬಂದರು, ಅವ್ನು ನಾನೇ ಸಾಕ್ಷಿ ಹಂಗೆ ಏನೋ ಹೇಳ್ಕೊಂಡ್ರು. ಆ ಬೊಮ್ಮಾಯವ್ರಿಗೇನು ಗೊತ್ತಿಲ್ಲ ನಾ ಬಿ ಜೆ ಪಿ ಬಂದಿದ್ದು ಯಾರಿಂದ ಅನ್ನೋದು. ಯಾಕೆ ಹೇಳ್ಕೊಂಡ್ರು ಅವರು? ಯಾಕೆ ಅವ್ರನ್ನ ಭಯಂಕರ ಪ್ರಶಂಸೆ ಮಾಡಿದ್ರು? ತಾಳೆನ ಮೊನ್ನೆ ಇದೇ ಸಿಗ್ಗಾಂವಿಯಲ್ಲಿ ಯಡಿಯೂರಪ್ಪನ ಕೆಲವೊಂದು ಚೇಲಾಗಳು ಬಂದು ಬೊಮ್ಮಾಯಿ ಮಗನ ಸೋಲಿಸಿದ್ರು. ಭಯ ಒಂದು ರೀತಿ. ಮನೇನು ಇಲ್ಲೊಂದೇನೋ ಯಡಿಯೂರಪ್ಪನ ವೈಭವೀಕರಣ ಮಾಡುವಂಥ ಒಂದು ಹುಟ್ಟುಹಬ್ಬ ಏನೋ ಮಾಡಿದ್ರಲ್ಲ, ಅದು ಓನ್ಲಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೈಕಮಾಂಡ್ ತೋರ್ಪಡಿಕೆ ನೋಡಿ. ಯಡಿಯೂರಪ್ಪಗೆ 10 ಲಕ್ಷ ಜನ ಸೇರಬೇಕಾದ್ರೆ 253 ಎಕರೆ ಜಮೀನು ಬೇಕು. ಪೆಂಡಾಲ್ ಲೆಟ್ರ್ ಹೊಡೆದ್ರಿ 75,000 ಸೀಟಿಂಗ್ ಹೊಡೆದು ನೀವು 10 ಲಕ್ಷ ಅಂತ ಹೇಳ್ಕೊಂಡ್ರು. 10 ಲಕ್ಷ ಜನ ಸೇರಿದ್ರು. ಅಭೂತಪೂರ್ವ. ಹಿಂದೆ ಯಾರಿಗೂ ಸೇರಲಿಲ್ಲ, ಸಿದ್ದರಾಮಯ್ಯಗೆ ಸೇರಲಿಲ್ಲ. ಇವರೇ ಮಾಡಿ ಅದನ್ನು ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಕನ್ವರ್ಷನ್ ಮಾಡಿ ದಿಲ್ಲಿ ಕಳಿಸುವಂಥ
ಅದೊಂದು ಬುದ್ಧಿಮತ್ತೆ ಬಾತ್ ಐತ್ರಿ. ಯಾಕಂದ್ರೆ ಯಡಿಯೂರಪ್ಪ ಇಂಗ್ಲೀಷು ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ. ಅದು ಟ್ರಾನ್ಸ್ಲೇಷನ್ ಮಾಡುವಂಥ ಬುದ್ಧಿವಂತರದ್ದು ಒಂದು ಟೀಮ್ ಇದೆ. ಅವ್ರು ಫ್ಯಾಕ್ಸ್ ಕಳಿಸ್ತಾನೆ ಇರ್ತಾರೆ ಆಲ್ ಆ್ಯಂಡ್ BJP ನ್ಯಾಷನಲ್ ಲೀಡರ್ಗಳಿಗೆ. ಅವ್ರು ಏನಾರು ಮಾಡ್ಕೊಳ್ಳಿ, ನೀವ್ ಯಾಕೆ ಸರ್ ಸಮಸ್ಯೆ ಮಾಡ್ಕೋತೀರಿ? ಭವಿಷ್ಯಕ್ಕಿಂತ ಬಂಡಾಯನೇ ದೊಡ್ಡದಾ ಯತ್ನಾಳ್ ಅವ್ರಿಗೆ? ನೋಡ್ರಿ, ಯಾವಾಗಲೂ ಬಂಡಾಯ ಭವಿಷ್ಯ ಮುಖ್ಯಮಂತ್ರಿ ಆಗ್ಬೋದು, ಇತಿಹಾಸನ ಉಳಿದಿಲ್ಲ. ಎಷ್ಟು ಮಂದಿ ನೆನಪಿಡ್ತೀರಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ? ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದು ನಿಮ್ಗೇನು ಗಮನಕ್ಕಿದೆಯಾ? ಲಿಸ್ಟ್ ನೋಡ್ಕೊಂಡಾಗ ನಮ್ ಹಂಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು, ಬೊಮ್ಮಾಯಿ ಇದ್ರು. ಸಾಧನೆ ಏನು ಹೇಳ್ರಿ? ಅವ್ರು ಯಾರೋ ಕಂಟಿ ಹತ್ರ ನಡ್ಬರ್ಕೊಮ್ಮೆ ನಿಜಲಿಂಗಪ್ಪನವ್ರು ಅಂತಾರೆ, ಒಂದು ಬಿಡಿ ಜತ್ತಿ ತೊಗೊಬ್ರು ಒಂದರು. ಎಲ್ಲರೂ ಏನಾರು ಇತಿಹಾಸನಾಗ ಯಾರನ್ನ ಕೆಂಗಲ್ ಹನುಮಂತವ್ರು ನೆನೆಸ್ತಾರೆ, ದೇವರಾಜ್ ಅರಸನ್ ನೆನೆಸ್ತಾರೆ. ನಿಮ್ಮನ್ನ ಹೆಂಗ್ ನೆನ್ಪಿಟ್ಕೋಬೇಕು ನಾವು? ಬಂಡಾಯ ಯಾವ ಪಾರ್ಟಿಲಿ ಇದ್ರಿ ಅಂತ ನೆನ್ಪಿಟ್ಕೋಬೇಕು? ಎಲ್ಲಿ ಬಂಡಾಯ ನಾಯಕರ ನೆನಪು ಭಾಳ ಇರ್ತದ್ರಿ. ಯತ್ನಾಳ್ ಸಂಗೊಳ್ಳಿ ರಾಯಣ್ಣನ ಯಾಕೆ ನೆನಪಡ್ತಾರೆ? ಯಾರಿಗೂ ಮುಲಾಜ್ ನೋಡ್ತಾ ಇರ್ಲಿಲ್ಲ, ಯಾರು ಲೀಡರ್ ಅಂದ್ರೆ ಯತ್ನಾಳ್ ಅಂತ ನೆನ್ಪಿಟ್ಕೋಬೇಕು. ನೀವು ಹಂಗೆ ಇಚ್ಛೆ ಪಡ್ತೀರಿ, ಹಾಗೆ ಆಸೆ ಪಡ್ತೀರಿ. ತಿಪ್ಪರ್ಲಾಗ ಹಾಕಿದ್ರು ಚೇಂಜ್ ಆಗಲ್ಲ, ಆಗೋ ಅನಿವಾರ್ಯತೆನೂ ತಮ್ಗಿಲ್ಲ. ಅನಿವಾರ್ಯತೆಯಲ್ಲಿ ಇನ್ನೇನು ರಾಜಕೀಯ ದಿವಸ ಮಾಡೋದಿದ್ದೀರಿ ನಾವು. ಈ ಅನಿವಾರ್ಯತೆಗೆ ಈಲ್ಡಾಗಿ ನಾನೇನೋ ನನ್ನ ಮೂಲ ನನ್ನ ಇದನ್ನು ಚೇಂಜ್ ಮಾಡ್ಕೊಲಿಕ್ಕೆ ನಾನು ತಯಾರಿಲ್ಲ.